ಎಲ್ರಿಗೂ ನಮಸ್ಕಾರ. ಮೊದಲನೇ ವಿಚಾರ, ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಇದು ನಮ್ಮ ಕನ್ನಡ ಹಬ್ಬ, ಹಾಗಾಗಿ ಎಲ್ಲರೂ ಕನ್ನಡ ಹಬ್ಬವನ್ನು ಹೆಚ್ಚೆಚ್ಚಾಗಿ ಆಚರಿಸೋದ್ರಿಂದ ನಾವು ನಮ್ಮ ಕನ್ನಡಿಗರನ್ನ ಸ್ಟ್ರಾಂಗ್ ಮಾಡ್ಕೋಬಹುದು. ಮತ್ತೆ ನಾವು ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಮಂತ್ರಾಲಯದಿಂದ ನಾವು ಅನಂತಪುರ ಡಿಸ್ಟಿಕ್ ನ ಪಾಸ್ ಮಾಡಿದ್ವಿ. ಅಲ್ಲಿ ಒಂದು ಕಿಯಾ ಪ್ಲಾಂಟ್ ಇದೆ, ತುಂಬಾ ದೊಡ್ಡದಂದ್ರೆ ದೊಡ್ಡದು ಕಿಯಾ ಪ್ಲಾಂಟ್. ಸೊ ಎಲ್ಲರೂ ಹೇಳ್ಕೊತಾ ಇದ್ರು, ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಲ್ಲರಿಗೂ ಬೈಕೋತಾ ಇದ್ರು, ಓ ಕಿಯಾ ಪ್ಲಾಂಟ್ ಅಲ್ಲಿ ಹೊಟ್ಟೋಗಿದೆ ಅಂತ. ಸೊ ಈ ಅನಂತಪುರ ಡಿಸ್ಟಿಕ್ ನ ಪಾಸ್ ಮಾಡ್ಬೇಕಾದ್ರೆ ನೋಡಿದೇನಂದ್ರೆ, ಬರೀ ಕಾಡು ಭೂಮಿ, ಬರೀ ಬಿಸಿಲು, ಅಯ್ಯಪ್ಪ ಏನು ಇಲ್ಲ, ಬರೀ ಅದೊಂದು ಶೋರೂಮು, ಒಂದು ಪ್ಲಾಂಟ್ ಅಕ್ಕಪಕ್ಕನೂ ಏನೂ ಇಲ್ಲ. ಸೊ ಹಾಗಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಕನ್ನಡ ಭೂಮಿ ಚಿನ್ನ. ಯಾವತ್ತಿದ್ರು ನಮ್ಮ ಕನ್ನಡ ಭೂಮಿ ತಾಯಿನ ಯಾವತ್ತು ನಾವೆಷ್ಟು ರೆಸ್ಪೆಕ್ಟ್ ಮಾಡ್ತೀವಿ ಅಷ್ಟು ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನೀವು ನಿಮ್ಮ ಭೂಮಿನ ನಮ್ಮ ಕನ್ನಡದವ್ರಿಗೆ ಕೊಟ್ರೆ ನಮಗೆ ನಾವೇ ಇಟ್ಕೊಳ್ಬೋದು. ಬೇರೆಯವರೆಲ್ಲ ಬಂದು ತಗೊಳ್ತಾ ಇದ್ರೆ ನಮ್ಮ ಭೂಮಿಗೆ ನಮಗೆ ರೈಟ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ ನಮ್ಮ ಹಕ್ಕುಗಳನ್ನ ಕಳ್ಕೊಬೇಡಿ ಅದೇ ಕಾರಣಕ್ಕೂ. ಹಾಗಾಗಿ ನಮ್ಮ ಭೂಮಿನ ನಮ್ಮನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಹಾಗಾಗಿ ನಮ್ಮ ಕನ್ನಡಿಗರ ಜನಕ್ಕೆ ಹೇಳೋದು ಒಂದೇನೆ, ನಮ್ಮ ಭೂಮಿನ ಕಾಪಾಡ್ಕೊಳ್ಳೋದ್ರಲ್ಲಿ ನಾವು ಹೆಚ್ಚೆಚ್ಚು ಆಸಕ್ತಿ ತೋರಿಸ್ಕೊಳ್ಳೋದ್ರಿಂದ ನಮ್ಮ ಕರ್ನಾಟಕ ಭೂಮಿ ಕನ್ನಡದವ್ರದೇ ಆಗಿರುತ್ತೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು.